ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಗ್ರಾಮ ಮತ್ತು ನಗರಗಳಲ್ಲಿ ಕೋರ್ಸ್ 3ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡ್ತಾ ಹೋಗುವ. ಈಗಾಗಲೇ ಬ್ಲಾಕ್ 1ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನಾವು ಅದರ ತಿಳ್ಕೊಂಡೆವು. ಈಗ ಬ್ಲಾಕ್ 2 ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಾಕ್ 2ರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಎಂಬುದನ್ನು ನೋಡ್ತಾ ಹೋಗುವ. ಮೊದಲಿಗೆ ಭೂ ಹಿಡುವಳಿಯ ಸುಧಾರಣೆಗಳ ಉದ್ದೇಶ ಮತ್ತು ಧ್ಯೇಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. 10 ಅಂಕಕ್ಕೆ ಕೇಳಿದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ. ಇನ್ನು ಪುರದ ಬಗ್ಗೆ ಟಿಪ್ಪಣಿಯನ್ನು ಮಾಡಿ ರೈತಾವರಿ ಪದ್ಧತಿಯ ಅರ್ಥವನ್ನು ತಿಳಿಸಿ ಅಂತ 5 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ಘಟಕ 10ರಲ್ಲಿ ಗ್ರಾಮೀಣ ಸಾಕ್ಷರತೆಯ ಸವಾಲುಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರಗಳು, ರಚನೆ ಮತ್ತು ಕಾರ್ಯಗಳನ್ನು ಕೇಳಿದ್ದಾರೆ. ಈ ಬ್ಲಾಕ್ 3ರಲ್ಲಿ ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಅದನ್ನು ಸ್ಕಿಪ್ ಮಾಡಬೇಡಿ. ಈಗ ಬ್ಲಾಕ್ 2ರನ್ನು ತೆಗೆಯೋ. ಯಾವುದೇ ವಿಷಯವನ್ನು ಮೊದಲು ಓದಬೇಕಾದ್ರೆ ನಾವು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ಗಳನ್ನು, ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು, ಗುರುತನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಓದಲಿಕ್ಕೆ ಆರಂಭ ಮಾಡಿ. ಭೂ ಸುಧಾರಣೆಯ ಅರ್ಥ, ಪ್ರಕ್ರಿಯೆ ಮತ್ತು ಉದ್ದೇಶಗಳು 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಭೂ ಹಿಡುವಳಿಯ ಪದ್ಧತಿಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಭೂ ಹಿಡುವಳಿಯ ಪದ್ಧತಿಗಳು, ಬೇರೆ ಬೇರೆ ಭೂ ಹಿಡುವಳಿಯ ಪದ್ಧತಿಗಳಿದೆ, ಅದನ್ನು ಪ್ರತ್ಯೇಕವಾಗಿ 5 ಅಂಕಕ್ಕೂ ಕೂಡ ಕೇಳ್ತಾರೆ. ಎಲ್ಲವನ್ನು ಜತೆಯಾಗಿ 15 ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ. ಭೂ ಹಿಡುವಳಿಯ ಪದ್ಧತಿಗಳಲ್ಲಿ 1 ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತಾವರಿ ಪದ್ಧತಿ. ಈ ರೈತಾವರಿ ಪದ್ಧತಿಯನ್ನು 5 ಅಂಕಕ್ಕೆ ಕೇಳಿದ್ದಾರೆ. ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ರೈತಾವರಿ ಪದ್ಧತಿ 5 ಅಂಕಕ್ಕೆ ಕೇಳಿದ್ದಾರೆ. ಒಟ್ಟು 3 ಪದ್ಧತಿಗಳು: ರೈತಾವರಿ ಪದ್ಧತಿಗಳು, ಮಹಲ್ವಾರಿ ಪದ್ಧತಿಗಳು, ಜಮೀನ್ದಾರು ಪದ್ಧತಿ, ಮಹಲ್ವಾರಿ ಪದ್ಧತಿಗಳು, ರೈತಾವರಿ ಪದ್ಧತಿ ಎನ್ನುವಂತಹ 3 ಪದ್ಧತಿಯನ್ನು ಭೂ ಹಿಡುವಳಿಯ ಪದ್ಧತಿಗಳಲ್ಲಿ ಕಾಣ್ಬೋದು. ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತಾ ಹೋಗ್ತೇನೆ. ಜಮೀನ್ದಾರಿಕೆ ಪದ್ಧತಿ ಅಂದರೆ ಏನು? ಜಮೀನ್ದಾರ ಪದ್ಧತಿ ಎಂದರೆ ಲಾರ್ಡ್ ಕಾರ್ನ್ವಾಲಿಸ್ ಹುಟ್ಟು ಹಾಕಿದಂತಹ ಒಂದು ಪದ್ಧತಿ ಜಮೀನ್ದಾರು ಪದ್ಧತಿ. ಲಾರ್ಡ್ ಕಾರ್ನ್ವಾಲಿಸ್ ತಂದಂಥದ್ದು. ಕಂಪನಿಯ ಇಷ್ಟದಂತೆ ಕಂದಾಯವನ್ನು ರೈತರಿಂದ ಹೆಚ್ಚಾಗಿ ಪಡೆಯುವುದೇ ಈ ಒಪ್ಪಂದದ ಹಿನ್ನೆಲೆ. ರೈತರ ಕೈಯಿಂದ ಹೆಚ್ಚಾದ ಆದಾಯವನ್ನು ಪಡೆದುಕೊಳ್ಳುವಂತೆಯೇ ಒಪ್ಪಂದದ ಹಿನ್ನೆಲೆಯಾಗಿರುವಂಥದ್ದು. ಇದನ್ನೇ ಜಮೀನ್ದಾರ ಪದ್ಧತಿ ಅಂತ ಕರೆಯುವಂಥದ್ದು. ಇಲ್ಲಿ ರೈತರಿಂದ ಕಂದಾಯವನ್ನು ವಸೂಲಿ ಮಾಡುವಂತಹ ಜಮೀನ್ದಾರರು ರೈತರ ಕೈಯಿಂದ ಹೆಚ್ಚಾಗಿ 1% ಹೆಚ್ಚಾದ ಒಂದು ಕಂದಾಯವನ್ನು ಪಡೆದುಕೊಂಡು ಸ್ವಲ್ಪ ಭಾಗವನ್ನು ಮಾತ್ರ ಸರ್ಕಾರಕ್ಕೆ ಕೊಡುವಂಥದ್ದು. ಇನ್ನುಳಿದ ಭಾಗವನ್ನು ಜಮೀನ್ದಾರನೇ ಇಟ್ಟುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದ. ಜಮೀನ್ದಾರಿಕೆ ಪದ್ಧತಿ ಅಂದರೆ ಜಮೀನ್ದಾರರು ರೈತರಿಂದ ಕಂದಾಯವನ್ನು ವಸೂಲಿ ಮಾಡುವಂಥದ್ದು. ಈ ಕಂದಾಯ ವಸೂಲಿಯನ್ನು ಮಾಡಿದಂತಹ ಜಮೀನ್ದಾರರು ಅದರಲ್ಲಿ ಅರ್ಧದಷ್ಟನ್ನು ತಮ್ಮಲ್ಲಿಯೇ ಉಳಿಸಿಕೊಂಡು ಉಳಿದಂತಹ ಅರ್ಧದಷ್ಟನ್ನು ಮಾತ್ರ ಸರಕಾರಕ್ಕೆ ಕೊಡ್ತಾ ಇದ್ರು. ಇಲ್ಲಿ ರೈತ, ಜಮೀನ್ದಾರ ಮತ್ತು ಸರಕಾರ. ಅದನ್ನು ನೀವು ಪಾಯಿಂಟ್ಸನ್ನು ಸರಿಯಾಗಿ ವಿವರಿಸಬೇಕು ಅಂತಾದರೆ ಒಮ್ಮೆ ಆ ಪಾಯಿಂಟ್ಸ್ನಲ್ಲಿ ಒಳಗೆ ಇರುವಂತಹ ವಿಷಯಗಳನ್ನು ಓದ್ಕೊಳ್ಳಿ. ಪುಸ್ತಕದಲ್ಲಿರುವಂತಹ ಎಲ್ಲ ವಿವರಣೆಯನ್ನು ಒಮ್ಮೆ ಓದ್ಕೊಂಡ್ರೆ ಸಾಕು. ನಾನು ಅದರ ಮೇನ್ ಅರ್ಥವನ್ನು ಮಾತ್ರ ಓದಿರುವಂಥದ್ದು. ಮೇನ್ ಅರ್ಥವನ್ನು ಓದಿ ಅದರನ್ನೇ ವಿವರಣೆಯನ್ನು ಬರೆಯುವಂಥದ್ದು. ಮಹಲ್ವಾರಿ ಪದ್ಧತಿ ಅಂದರೆ ಏನು? ಮಹಲ್ವಾರಿ ಪದ್ಧತಿ ಅಂದರೆ ಇದನ್ನು ತಂದವರು ಬ್ರಿಟಿಷ್ ಕಾಲದಲ್ಲಿ. ಇದನ್ನು ವಿಲಿಯಂ ಬೆಂಟಿಕ್ ಅನ್ನು ಸ್ಥಾಪಿಸ್ತಾನೆ. ಮಹಲ್ವಾರಿ ಪದ್ಧತಿಯನ್ನು ಮೊದಲಿಗೆ 2 ಸಂಸ್ಥಾನಗಳಾದ ಆಗ್ರಾ, ಜೌದ್ಗಳಲ್ಲಿ ಪ್ರಾರಂಭವಾಗಿ ಕ್ರಮೇಣವಾಗಿ ಈ ಪದ್ಧತಿಯು ಮಧ್ಯಪ್ರದೇಶ ಮತ್ತು ಪಂಜಾಬ್ಗಳಲ್ಲಿ ಹಬ್ಬಿತು. ಮಹಲ್ವಾರಿ ಪದ್ಧತಿಯಂತೆ ಕಂದಾಯ ವಸೂಲಿಗೆ ಇಡೀ ಗ್ರಾಮದ ಕೃಷಿ ಭೂಮಿಯನ್ನು ಒಟ್ಟಾಗಿ ಪರಿಗಣಿಸಲಾಗ್ತಿತ್ತು. ಭೂ ಕಂದಾಯವನ್ನು ಒಂದು ಗ್ರಾಮದಿಂದ ಒಟ್ಟಾರೆಯಾಗಿ ಕಟ್ಟಿಸಿಕೊಂಡು ಅದನ್ನು ಕೋಶಗಾರರಲ್ಲಿ ಜಮಾ ಮಾಡುವ ತನಕ ಆಯಾ ಗ್ರಾಮದ ಮುಖ್ಯಸ್ಥನು ಜವಾಬ್ದಾರನಾಗಿದ್ದನು. ಈ ಜವಾಬ್ದಾರಿ ನಿರ್ವಹಿಸಲಾಗದಿದ್ದರೆ ತನ್ನ ಕೈಕೆಳಗೆ ಒಬ್ಬ ಸಹಾಯಕನನ್ನು ನೇಮಿಸಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ರು. ಇಲ್ಲಿ ರೈತರು ಮುಖ್ಯ ಗ್ರಾಮಸ್ಥ ಸರಕಾರ.
ಹಳ್ಳಿಯ ಮುಖ್ಯ ಗ್ರಾಮಸ್ಥರು ರೈತರಿಂದ ಕಂದಾಯದ ಹಣವನ್ನು ತೆಗೆದುಕೊಂಡು ಸರಕಾರಕ್ಕೆ ಕೊಡ್ತಾ ಇದ್ರು. ಇಲ್ಲಿ ಕೂಡ ಕೆಲವೊಂದು ಭಾಗಗಳಲ್ಲಿ ರೈತರ ಹಣವನ್ನು ಗ್ರಾಮದ ಮುಖ್ಯಸ್ಥನೇ ಇಟ್ಟುಕೊಂಡು ಸರಕಾರಕ್ಕೆ ಸ್ವಲ್ಪವನ್ನೇ ಅಷ್ಟೇ ಕೊಡ್ತಾ ಇರುವಂಥದ್ದನ್ನು ಕೂಡ ಕಾಣ್ಬೋದು. ಇನ್ನು ರೈತಾವರಿ ಪದ್ಧತಿ, ರಾಯತ್ವಾರಿ ಸ್ವಲ್ಪ ಇಲ್ಲಿ ಬರೆದದ್ದು ಬದಲಾವಣೆಯಾಗಿದೆ. ರೈತಾವರಿ ಪದ್ಧತಿ ಇದರಲ್ಲಿ ಏನು ಅಂದರೆ ಯಾವುದೇ ರೀತಿಯ ಮಧ್ಯವರ್ತಿಗಳಿಲ್ಲ. ರೈತರು ತಮ್ಮ ಕಂದಾಯದ ಹಣವನ್ನು ನೇರವಾಗಿ ಸರಕಾರಕ್ಕೆ ಕೊಡುವಂಥದ್ದು. ಇಲ್ಲಿ ಯಾರೂ ಇಟ್ಟುಕೊಳ್ಳುವಂತಿಲ್ಲ, ಯಾರೂ ಹಣವನ್ನು ಅರ್ಧ ಕಟ್ ಮಾಡುವಂತಿಲ್ಲ, ಯಾವ ಕೂಡ ವ್ಯವಸ್ಥೆ ಇಲ್ಲ. ಇಲ್ಲಿ ಸಂಪೂರ್ಣವಾಗಿ ರೈತನಿಂದ ನೇರವಾಗಿ ಸರಕಾರಕ್ಕೆ ಹೋಗುವಂಥದ್ದು. ರೈತರ ಕೈಯಿಂದ ನೇರವಾಗಿ ಕಂದಾಯವು ಸರಕಾರಕ್ಕೆ ಸೇರುವುದರಿಂದ ಅವರ ಒಂದು ಕಂದಾಯದ ಹಣ ಎಲ್ಲಿಯೂ ಕೂಡ ಹಾಳಾಗುವುದಿಲ್ಲ, ಯಾರು ಕೂಡ ಪಡೆಯುವಂಥ ಅವಕಾಶ ಇರಲಿಲ್ಲ. ಈ ಮೂರು ಒಂದು ಪದ್ಧತಿ ಇದೆಯಲ್ಲ, ತುಂಬಾ ಮುಖ್ಯವಾಗಿರುವಂತಹ ಪದ್ಧತಿ ಸ್ನೇಹಿತರೆ. ಭೂ ಹಿಡುವಳಿಯ ಪದ್ಧತಿಗಳು, ಜಮೀನ್ದಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತಾವರಿ ಪದ್ಧತಿಗಳು. ಇನ್ನು ಮುಂದಿನ ವಿಡಿಯೋ ನೋಡಿದರೆ ಭೂ ಸುಧಾರಣೆಯ ಅರ್ಥ ಪ್ರಕ್ರಿಯೆ ಉದ್ದೇಶಗಳೇನು ಎನ್ನುವಂಥದ್ದನ್ನು 15 ಅಂಕಕ್ಕೆ ಕೇಳಿದ್ದಾರೆ. ಭೂ ಸುಧಾರಣೆ ಎಂದರೆ ಏನು ಮಾಡೋದು? ಸುಧಾರಣೆ ಮಾಡೋದು ಅಂದರೆ ಬೃಹತ್ ಪ್ರಮಾಣದ ಕೃಷಿ ಜಮೀನನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಂಗಡಿಸಿ ಉಳುಮೆ ಮಾಡಲು ಯೋಗ್ಯವಾಗುವಂತೆ ಮಾಡಿ ಸಣ್ಣ ಹಿಡುವಳಿದಾರರಿಗೆ ಹಾಗೂ ಭೂಹೀನ ರಹಿತರಿಗೆ ಹಂಚುವ ಒಂದು ಪ್ರಕ್ರಿಯೆಯಾಗುವಂಥದ್ದಿದೆಯಲ್ಲ, ಅದುವೇ ಭೂ ಸುಧಾರಣೆಯ ಬಗ್ಗೆ ಹೇಳುವಂಥ ಭೂ ಸುಧಾರಣೆಯ ಅರ್ಥ. ಇನ್ನು ಭೂ ಸುಧಾರಣೆಯಲ್ಲಿ ಬರುವಂತಹ ಮುಖ್ಯವಾದ ವಿಷಯ, ಭೂ ಸುಧಾರಣೆಯಲ್ಲಿ ಜಾರಿಗೆ ತರುವಲ್ಲಿನ ಉದ್ದೇಶಗಳೇನು ಎನ್ನುವಂಥದ್ದು. ಒಂದು, ಮಧ್ಯಸ್ಥಿಕೆದಾರರನ್ನು ತೊಡೆದು ಹಾಕಲಿಕ್ಕೆ, ಗೇಣಿದಾರ ಪದ್ಧತಿಯಲ್ಲಿ ಸುಧಾರಣೆ ತರಲಿಕ್ಕೆ, ವ್ಯವಸಾಯ ವ್ಯವಸ್ಥೆಯನ್ನು ಮರುನಿರ್ಮಿಸಲಿಕ್ಕೆ, ವ್ಯವಸಾಯದ ವ್ಯವಸ್ಥೆಯನ್ನು ಮರು ನಿರ್ಮಿಸುವಂಥದ್ದು. ಮಧ್ಯಸ್ಥಿಕೆಗಾರರನ್ನು ನಿವಾರಿಸುವುದು ಅಂದರೆ ಈ ರೈತರು ತಾವು ಕಟ್ಟಬೇಕಾದಂತಹ ಕಂದಾಯವನ್ನು ಜಮೀನ್ದಾರರು ಪಡೆದುಕೊಂಡ್ರೆ ಜಮೀನ್ದಾರರು ಅದನ್ನು ಅರ್ಧವನ್ನು ಇಟ್ಟುಕೊಂಡು ನಂತರ ಉಳಿದ ಭಾಗವನ್ನು ಮಾತ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದರಿಂದ ಭೂ ಸುಧಾರಣೆ ಮಧ್ಯವರ್ತಿಗಳನ್ನು ನಿವಾರಿಸುವುದು ಅವಶ್ಯಕ. ಗೇಣಿ ಸುಧಾರಣೆಯನ್ನು ಮಾಡುವುದು. ಗೇಣಿ ಸುಧಾರಣೆ ಮಾಡುವುದೇನು? ಗೇಣಿಯ ನಿಯಂತ್ರಣ ಮಾಡುವುದು, ಗೇಣಿಗೆ ಭದ್ರತೆಯನ್ನು ಒದಗಿಸುವುದು, ಗೇಣಿದಾರರಿಗೆ ಒಡೆತನದ ಹಕ್ಕನ್ನು ನೀಡುವುದು. ಗೇಣಿ ಸುಧಾರಣೆಗಳು. ಭೂಮಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡವರು, ಮನಬಂದಾಗ ಭೂಮಾಲೀಕರು ನಿಯಂತ್ರಿಸುತ್ತಿದ್ದ ಗೇಣಿದಾರರು, ಉಪ ಗೇಣಿದಾರರು ಇವರೆಲ್ಲರೂ ಕೂಡ ಇದರಲ್ಲಿ ಇರುವಂಥವರು. ಇವರು ಸ್ವಾತಂತ್ರ್ಯಾನಂತರವು ಭಾರತವು ಈ ಕಾರಣಕ್ಕಾಗಿ ಅನೇಕ ಕ್ರಮಗಳನ್ನು ಜಾರಿಗೆ ತಂದು ಮುಖ್ಯವಾಗಿ ಈ ಕಡೆ 2 ಬಗೆಯ ಗೇಣಿದಾರರ ಹಿತರಕ್ಷಣೆಯನ್ನು ಮಾಡಿತು. ಗೇಣಿಯ ನಿಯಂತ್ರಣ ಮಾಡುವುದು, ಗೇಣಿಯ ಪದ್ಧತಿಯನ್ನು ಮಾಡುವುದು, ಗೇಣಿದಾರರಿಗೆ ಒಡೆತನದ ಹಕ್ಕನ್ನು ನೀಡುವಂಥದ್ದು. ಇದು ಗೇಣಿ ಸುಧಾರಣೆಯಲ್ಲಿ ಬರ್ತದೆ. ಅದಾದ ನಂತರ ನಾವು ವ್ಯವಸಾಯದ ಕ್ಷೇತ್ರದ ಮರು ರಚನೆಯನ್ನು ಮಾಡುವುದು. ಯಾವ ರೀತಿ ವ್ಯವಸಾಯದ ಕ್ಷೇತ್ರ ಮರುರಚನೆ ಮಾಡುವುದು? ಭೂಮಿಯನ್ನು ಮರುವಿಂಗಡಿಸುವಂಥದ್ದು, ಹಿಡುವಳಿಯನ್ನು ಒಟ್ಟುಗೂಡಿಸುವಂಥದ್ದು, ಸಹಕಾರಿ ಕೃಷಿಯನ್ನು ಪರಿಚಯಿಸುವಂತಹ ಕೆಲಸ. ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ. ಪಾಯಿಂಟ್ಸನ್ನು ಸರಿಯಾಗಿ ಕಲಿತ ನಂತರ ಅದರ ವಿವರಣೆಯನ್ನು ತಿಳ್ಕೊಳ್ಳಿ. ಭೂಮಿತಿಯನ್ನು ಮಾಡಿರುವಂಥದ್ದು, ಭೂ ಹಿಡುವಳಿಗಳ ವಿಭಜನೆ ಮತ್ತು ತುಂಡಾಗಿಸುವುದು, ವ್ಯವಸಾಯದ ಕ್ರೋಢೀಕರಣ, ಸಹಕಾರಿ ಕೃಷಿ. ಭಾರತದಲ್ಲಿ ಕೃಷಿ ಅಶಾಂತಿ. ಅದರಲ್ಲಿ 3 ಬೇರೆ ಬೇರೆ ಚಳುವಳಿಗಳು ಬರ್ತದೆ. ಚಂಪಾರಣ್ಯ ಚಳುವಳಿ, ಕೇದಾರೈತ ಚಳುವಳಿ, ಬಾರ್ದೋಲಿ ಚಳುವಳಿ. 3 ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ. ಅದರಲ್ಲಿ ಬೇರೆ ಬೇರೆ ಚಳುವಳಿಗಳಿದೆ. ಆ ಚಳುವಳಿಗಳನ್ನೆಲ್ಲ ನಾವು ಓದ್ಕೊಳ್ಬೇಕು. ಅವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಚಳುವಳಿಗಳನ್ನು 5 ಅಂಕಕ್ಕೆ ಕೊಡ್ತಾರೆ. 5 ಅಂಕಕ್ಕೆ ಕೇಳುವಂಥದ್ದು. ಚಂಪಾರಣ್ಯ ಬೇರೆ ಕೇಳ್ತಾರೆ, ಕೇದಾರೈತ ಚಳುವಳಿ ಅಂತ ಕೇಳ್ತಾರೆ, ಬಾರ್ದೋಲಿ ಸತ್ಯಾಗ್ರಹ ಅಂತ ಕೇಳ್ತಾರೆ, ಮಲಬಾರಿನಲ್ಲಿನ ಮಾಪಿಳ್ಳೆ ದಂಗೆ. ಈ ರೀತಿಯಾಗಿ ಅವರು ಪ್ರತ್ಯೇಕವಾಗಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ನಾವು ಎಲ್ಲವನ್ನು ಕೂಡ ಓದ್ಕೊಳ್ಬೇಕಾಗ್ತದೆ. ಈ ಚಳವಳಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.